ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ್ ಮಾತ ಮೋಕೆ ಎತ್ಕೊಂಡು ಹೊಸ ಕುರದ ಇನ್ನಿತ ಸುದ್ದಿ ವಂಚಿನ ಶುರು ಮಾಡ್ತಂದಿಲ್ಲ. ಈತ ಇನ್ನಿತ ಸುದ್ದಿದ ತಿರ್ಲೇನ್ ಕೇಂದ್ರ ನೈತಿಕ ಪೊಲೀಸ್ಗಿರಿಗೆ ಕಟ್ಟುನಿಟ್ಟಿದ ಕ್ರಮ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ. ಕುಡ್ಲ ಕಾಂಗ್ರೆಸ್ ಕಚೇರಿ ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್. ದೇಶದ ಭವಿಷ್ಯದ ನಾಯಕಿ ರಾಹುಲ್ ಗಾಂಧಿ ಪುಟ್ಟುಪರ್ವಾಚರಣೆ. ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಸ್ಪತ್ರೆ ಹಣ್ಣು ಹಂಪಲು ವಿತರಣೆ. ಕುಡ್ಲ ರೋಟರಿ ಕ್ಲಬ್ ಸೆಂಟ್ರಲ್ ವತಿಯಿಂದ 9 ಕೆರೆ ಶಾಲಾ ಜೋಕ್ಲೆಗೆ ಪುಸ್ತಕ ವಿತರಣೆ. ಅತಿಥಿ ಉಪನ್ಯಾಸಕರ ಸಮಸ್ಯೆ ಪರಿಹಾರಗೂ ಒತ್ತಾಯ. ಕಲ್ಲಾಪು ಅಂಬೆತ್ತಡಿದ ಮಮತಾಜ್ ಬಕ ಜೋಕಲ್ನ ಆತ್ಮಹತ್ಯೆ. ಪಿಲಾರಿ ಶಾಲಾಭಿವೃದ್ಧಿ ಸಮಿತಿ ಬಕ ಶಿವಮೊಗ್ಗದ ಹಮ್ ಫ್ರೆಂಡ್ಸ್ ವತಿಯಿಂದ ಪಿಲಾರಿ ಶಾಲಾ ಜೋಕ್ಲೆಗೂ ಉಚಿತ ಪುಸ್ತಕ ಸಮಕುಂಟು ವಿತರಣೆ. ಸುದ್ದಿ ತಿರ್ಲನ್ನು ಕಂತು ಕೊಡ್ತೇರು ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸ್ಯದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ, ನಲ್ಪಾಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸುದ್ದಿಲದ ವಿವರ. ಕಾನೂನು ಬಾಹಿರ ಚಟುವಟಿಕೆಗೆ ಅವಕಾಶ ಕೊರಂದೆ ನೈತಿಕ ಪೊಲೀಸ್ ಗಿರಿಯನ್ನು ನಿಯಂತ್ರಿಸಾದು ಜನಸಾಮಾನ್ಯರಿಗೆ ಅನುಕೂಲ ಆಪಿಲಕ ಆಡಳಿತ ಕೊರಪುನ ಪ್ರಾಮಾಣಿಕ ಬೆಲೆ ಮಲ್ಪುವ ಪಡೆದು ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ ತೆರಿಪಾದರು. ಗೃಹ ಸಚಿವರಾದ ಸುರತ ಸರ್ತಿಗೆ ಕುಡ್ಲಗ ಬತ್ತಿನ ಶ್ರೀ ಕೆಜೆ ಜಾರ್ಜ್ ಕುದ್ರೋಳಿ ಕ್ಷೇತ್ರ ಬಿಷಪ್ ಹೌಸ್ ಬೊಕ್ಕ ಉಳ್ಳಾಲ ದರ್ಗಾಗ ಭೇಟಿ ಕೊರೆದು ಕುಡ್ಲಡ್ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಾರ್ಯಕರ್ತೆಯರ ಸಭೆಟ್ ಪಾಲ್ಪಡೆದು ಕಾರ್ಯಕರ್ತೆಯರ ಅಹವಾಲು ಅಭಿಪ್ರಾಯಗಳನ್ನು ಪಡೆಗೊಂಡಿರು. ಕೌನ್ಸಿಲಿಂಗ್ ಆನ್ಲೈನ್ ಮುಖಾಂತರ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇದು ತಮ್ಮ ಇಲಾಖೆಗೆ ಬರೋದಿಲ್ಲ, ಬಟ್ ಅದು ಹೈಯರ್ ಎಜುಕೇಶನ್ ಇಲಾಖೆಗೆ ಬರ್ತದೆ. ಆದರೆ ಅವರಿಗೆ ಏನು ಹೇಳ್ತಾರೆ, ಅವರು ಈ ಆನ್ಲೈನ್ ನಲ್ಲಿ ಸೆಲೆಕ್ಷನ್ ಮಾಡಿದ್ರೆ ಅವ್ರಿಗೆ 6,000 ಮತ್ತು 8,000 10,000 ಸಂಬಳ ಇರುತ್ತೆ. ಆನ್ಲೈನ್ ಸೆಲೆಕ್ಷನ್ ಮಾಡಿದ್ರೆ ಅವ್ರು ಎಲ್ಲಿ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಈಗ ಏನ್ ಮಾಡ್ತಿದ್ರು, ಅವರವರ ಇದ್ದ ಊರಿನಲ್ಲಿ ಅವರು ಟೆಂಪರರಿ ಆಗಿ ಗೆಸ್ಟ್ ಲೆಕ್ಚರ್ ಕೆಲಸ ಮಾಡ್ತಾ ಇದ್ರು. ಜಿಲ್ಲೆಡ್ ನೈತಿಕ ಪೊಲೀಸ್ ಗಿರಿ ನಿಯಂತ್ರಣ ಆವಡು ಶಾಲಾ ಕಾಲೇಜ್ ಪರಿಸರಡ್ ಮಾದಕ ದ್ರವ್ಯలను ಮಾರುನೇನು ನಿಯಂತ್ರಿಸಾವಡು ಯುಗಾರಿ ದಂಚಿನ ಕಾನೂನು ಬಾಹಿರ ಕ್ಲಬ್ಲೆನು ಮಟ್ಟ ಪಾಡೋಡು ಪಂಡದು ಕಾಂಗ್ರೆಸ್ ಪ್ರಮುಖರು ತಂಕ್ಲಿನ ಅಭಿಪ್ರಾಯಗಳನ್ನು ಗೃಹ ಸಚಿವರ ಪಂಡೊಂಡಿರು. ಇವತ್ತು ನಾವು ಜಿಲ್ಲಾ ಪಂಚಾಯತ್ ನಲ್ಲಿ ಎಲ್ಲ ಆಫೀಸರ್ಸ್ಗಳಲ್ಲಿ ಕೂಡ ಇದರ ಬಗ್ಗೆ ಹೇಳ್ತಾ ಇದ್ದೇವೆ, ಸರಿಯಾಗಿ ಇದರ ಬಗ್ಗೆ ತನಿಖೆ ಆಗಬೇಕು, ಕಾಲೇಜ್ ಪಕ್ಕ ಇದರ ನೀವು ನಿಗಾ ಇಟ್ಕೊಳ್ಬೇಕು ಅಂತ. ಆದ್ರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ವ್ಯವಸ್ಥಿತವಾಗಿ ಸರಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇಲ್ಲ ಸರ್. ನಾವು ಯಾಕೆ ಇದನ್ನು ಹೇಳ್ತೀವಿ, ವಿದ್ಯಾರ್ಥಿಗಳು ಬಲೆಗೆ ಬೀಳ್ತಾ ಇದ್ದಾರೆ. ಇದರ ಮೇಲೆ ಸೂಕ್ತವಾಗಿ ಏನು ಅಲ್ಲಲ್ಲಿ ಇದನ್ನು ಜಾಲ ಉಂಟು ಅದನ್ನು ಹಿಡಿಬೇಕು, ವಿದ್ಯಾರ್ಥಿಗಳು ಇದರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ಕೂಡ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಕಾರ್ಯಕರ್ತರು ಪ್ರಮುಖರ ಅಭಿಪ್ರಾಯ ಸಮಸ್ಯೆದ ಬಗೆಟ್ ತೆರಿಗೊಂಡಿನ ಸಚಿವರು ಶ್ರೀ ಕೆಜೆ ಜಾರ್ಜ್ ನೈತಿಕ ಪೊಲೀಸ್ ಗಿರಿಗೆ ಒವ್ವೇ ರೀತಿಯ ಅವಕಾಶ ಕೊರಿಯರ ಬಲ್ಲಿ ಪಂಡದು ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿದ ಸೂಚನೆ ಕೊಡ್ತಾ ಶಾಲಾ ಕಾಲೇಜಿಲದ ಸುತ್ತ ಮಾತ್ರ ಅತ್ತಂದೆ ಮಾದಕ ದ್ರವ್ಯ ವಿತರಣಾ ಜಾಲಗ್ ಕಡಿವಾಣ ಪಾಡ್ನ ಬಗೆಟ್ ಪೊಲೀಸ್ ಅಧಿಕಾರಿಗಳ ಪಾತ್ರಗತ ನಡಪಾವ ಕಾನೂನು ಬಾಹಿರ ಜುಗಾರಿ ಕ್ಲಬ್ಲೆಗ್ ಅವಕಾಶ ಕೊರ್ಪುಜ ಪಾರದರ್ಶಕ ಆಡಳಿತಗ್ ತಂಕ್ಲಿನ ಸರ್ಕಾರ ಬದ್ಧ ಆದುಂಡು ಜನಕ್ಲು ಬದಲಾವಣೆ ಬಯಕದಿರು ಐನು ಓರ್ತೊಂದು ಜನಸಾಮಾನ್ಯರಿಗೂ ತೊಂದರೆ ಆವದಿಲ್ಲಕ ತೂವನ ಪಂಡ ತೆರಿಪಾಯಿರು. ಕಾಂಗ್ರೆಸ್ ಸರ್ಕಾರದಿಂದ ಒಳ್ಳೆ ಆಡಳಿತವನ್ನು ಪಾರದರ್ಶಕವಾಗಿ ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗಾಗಲೇ ತಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ಅವರ ಆದೇಶಗಳನ್ನು ನೋಡಿದ್ರು. ಅವರು ನಮಗೆಲ್ಲ ಹೇಳಿದ್ದಾರೆ, ಒಳ್ಳೆ ಆಡಳಿತ ಕೊಡಿ, ಭ್ರಷ್ಟಾಚಾರ ರಹಿತವಾಗಿ ಕೊಡಿ, ಪಾರದರ್ಶಕವಾಗಿರಲಿ ಮತ್ತು ಕಾನೂನಿನ ಚೌಕಟ್ಟಿನ ಒಳಗಡೆ
ಸಂವಿಧಾನದ ರೀತಿಯಲ್ಲಿ ಆಡಳಿತವನ್ನು ನಡೆಸಿ ಎಂದು ಮಾತು ಹೇಳಿದ. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ವಿ ರಮನಾಥ್ ರೈ ಸಬಿತ ಗುರ್ಕಾಮ್ ನೋಯಿಸೊಂದು ರಾಜ್ಯದ ಜನಕ್ಕಳು ತಂಕ್ಲಿನ ನಂಬಿಕೆ ದೀದು ಆರಿಸಾದಿರು ಇತ್ತೆ ಅಧಿಕಾರ ಪಡೆತಿನಿ ಮಾತ್ರ ಸಮಸ್ಯೆಲು ದಿಂಜ ಉಂಡು ಇದನ್ನು ಮಾತ್ರ ಸೂಕ್ತ ರೀತಿಯಲ್ಲಿ ಪರಿಹಾರ ಮಲ್ಪ ಪಂಡ ತಿರುಪಾಯಿರು. ಸಮಸ್ಯೆಗಳು ಇದೆ, ಬಹುಶಃ ಎಲ್ಲ ರೀತಿಯ ಸಮಸ್ಯೆಗಳು ಇರುವಂತದ್ದು. ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ನಮ್ಮದು. ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಂತ ಕೆಜೆ ಜಾರ್ಜ್ ಅವರಿಗೆ ಕೆಲವಾರು ಸವಾಲುಗಳು ಪ್ರಮುಖವಾಗಿದೆ. ಅದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂತ ನಿರೀಕ್ಷೆ ಮತ್ತು ವಿಶ್ವಾಸ ನಮ್ಮದು. ಕುಡ್ಲ ಶಾಸಕಿಯರು ಶ್ರೀ ಜೆಆರ್ ಲೋಬೋ, ಪ್ರಮುಖರು ಸರ್ವಶ್ರೀ ಐವನ್ ಡಿಸೋಜಾ, ಮಿಥುನ್ ರೈ, ಬಲರಾಜ್ ರೈ, ಪ್ರವೀಣ್ ಚಂದ್ರ ಆಳ್ವಾ, ಮೊಹಮ್ಮದ್ ಮಸೂದ್, ವಿಜಯ್ ಕುಮಾರ್ ಶೆಟ್ಟಿ, ಸುರೇಶ್ ಬಳ್ಳಾಲ್, ಸದಾಶಿವ ಉಳ್ಳಾಲ್ ಇಂಚಿನ ಪ್ರಮುಖರು ಸಭೆದ ಮುತಾಲಿಗೆಡಿದ್ದರು. ಜಿಲ್ಲಾ ಕಾಂಗ್ರೆಸ್ ಹಂಗಾಮಿ ಅಧ್ಯಕ್ಷರು ಶ್ರೀ ಇಬ್ರಾಹಿಂ ಕೋಡಿಜಾಲ್ ಸಭೆನೆತ್ಕೊಂಡು ಪ್ರಸ್ತಾವನೆದ ಪಾತ್ರ ಪಂಡಿರು. ಪೊಲೀಸ್ ಸಿಬ್ಬಂದಿಲಿನ ಬಕ ಪೊಲೀಸ್ ಅಧಿಕಾರಿಲಿನ ವರ್ಗಾವಣೆ ಕ್ರಮಗಳು ಪೊಲೀಸ್ ಇಲಾಖೆಯ ಸೂಕ್ತ ರೀತಿಯಲ್ಲಿ ಆಪಲೇಕ ಆಡಳಿತಾತ್ಮಕ ಕ್ರಮಗಳು ಆವೊಂದುಂಡು ಪಡೆದು ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ ತಿಳಿಸಿದರು. ಕುಡ್ಲಡು ಜಿಲ್ಲಾ ಪೊಲೀಸ್ ಆಯುಕ್ತರನ ಕಚೇರಿ ಸುದ್ದಿಗೋಷ್ಠಿ ನಡಪಾದ ಪಾತೆಯನ್ನ ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ ಪೊಲೀಸ್ ಇಲಾಖೆದ ವರ್ಗಾವಣೆದ ರೀತಿ ನೀತಿದ ಬಗೆಟ್ ದುಂಬುದ ಸರ್ಕಾರ ನಿಯಮಾವಳಿಯನ್ನು ರೂಪಿಸಾದಂಡು ಆಡಳಿತಾತ್ಮಕವಾದ ಇಂದೆ ಕೊಂತೆ ಬದಲಾವಣೆ ಕಂತದ ಈ ರೀತಿ ನೀತಿ ಜಾರಿಗೆ ಬರೆಯರು ಉಂಡು. ಇನ್ನದ ಪ್ರಕಾರ ಪೊಲೀಸ್ ಸಿಬ್ಬಂದಿಯನ್ನು ಸಬ್ ಇನ್ಸ್ಪೆಕ್ಟರ್ ಮುಟ್ಟದ ವರ್ಗಾವಣೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಲ್ಪೇರು. ಇಂದಿರದ ಮಿತ್ತದ ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಮುಟ್ಟದ ವರ್ಗಾವಣೆದ ಅಧಿಕಾರ ವಲಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಉಪ್ಪುಂಡು. ಇಂದಿರದ ಮಿತ್ತದ ವರ್ಗಾವಣೆಗೆ 4 ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ರೂಪಿಸಾವಣೆ ಪಂಡದ ಗೃಹ ಇಲಾಖೆದ ವರ್ಗಾವಣೆ ನೀತಿ ರಾಜ್ಯ ಪೊಲೀಸ್ ಬಲದ ಸುಧಾರಣದ ಬಗೆಟ್ ಸುದ್ದಿಗೋಷ್ಠಿಯಲ್ಲಿ ಪೊಲವು ಕೊರೆಯರು. ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ ಮಾಡೋ ಪವರ್ ಜಿಲ್ಲಾ ಎಸ್ಪಿ ಮತ್ತು ಇಂಟರ್ ಡಿಸ್ಟ್ರಿಕ್ಟ್ ಆದರೆ ಅದರ ಪವರ್ ಐಜಿ. ಡಿವೈಎಸ್ಪಿ ಅಂದ್ರೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಪೊಲೀಸ್ ತನಕ ಪವರ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್. ಅದಕ್ಕಿಂತ ಮೇಲೆ ಇರುವುದು ಮೊದಲು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ಗೆ ಸಲಹೆಗಳನ್ನು ಅವರು ಕಳಿಸಬೇಕಾಗಿತ್ತು ಮುಖ್ಯಮಂತ್ರಿ. ಮತ್ತೆ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಲ್ಲಿ ಸಮೇತ ಮೆಂಬರು ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾರೆ, ಹಿರಿಯ ಅಧಿಕಾರಿಗಳ 4 ಜನರು ಮೆಂಬರ್ ಮಾಡಿದ್ದಾರೆ. ನಮ್ಮ ಕಳೆದ ನಾವು ಅಮೆಂಡ್ಮೆಂಟ್ ತಂದಾಗ ಸೀನಿಯರ್ ಮೋಸ್ಟ್ 4 ಜನ ಅಂತ ಸುಪ್ರೀಂ ಕೋರ್ಟ್ ಸೀನಿಯರ್ ಮೋಸ್ಟ್ ಮಾಡಿದ್ದಾರೆ. ಡಿಜಿಪಿ ಮತ್ತು ಎಡಿಜಿಪಿ ಯಾರು 4 ಜನ ಹಿರಿಯ ಅಧಿಕಾರಿಗಳನ್ನು ಮಾಡಿದ್ದಾರೆ ಸೀನಿಯರ್ ಮೋಸ್ಟ್ ಅಂತ. ಈಗ ಏನ್ ಮಾಡಿದ್ವಿ ಅಂದ್ರೆ ನಾವು ಹಿರಿಯ ಅಧಿಕಾರಿಗಳನ್ನು 4 ಜನ ನೇಮಕ ಮಾಡಬೇಕು. ಹಿರಿಯ ಅಧಿಕಾರಿಗಳು ಯಾವ್ದು ಸರ್ಕಾರದವರೇ ಅದು ತೀರ್ಮಾನ. ಯಾಕೆಂದ್ರೆ ಹೇಳಿದ್ರೆ ಈಗ ಎಡಿಜಿಪಿಗಳು ಕೂತು ಅವರ ಡಿಜಿಪಿಗಳ ವಿಚಾರದಲ್ಲಿ ವರ್ಗಾವಣೆ ಮಾಡುವ ವಿಚಾರದಲ್ಲಿ ಐಜಿಪಿ ಶ್ರೀ ಪ್ರತಾಪ್ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಅಭಿಷೇಕ್ ಗೋಯಲ್, ನಗರ ಪೊಲೀಸ್ ಆಯುಕ್ತರು ಶ್ರೀ ಮನೀಶ್ ಕಾರ್ಬೇಕರ್ ಸುದ್ದಿಗೋಷ್ಠಿ ಒಡಿಗೆಯಿದ್ದರು. ನಲ್ಲ ಸುದ್ದಿಲಿಗೆ ತೋಂದು ಪ್ಲೇ ಹೊಸಕೊಳ ಸುದ್ದಿಗಂಚಿ ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ ಬೀರಿ ಅತ್ಯಾಧುನಿಕ ವಿನ್ಯಾಸ ಮಾದರಿಯ ಅಪೂರ್ವ ಹೊಸ ಸಂಗ್ರಹ ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್ ಕೋಟೆಕಾರ್ ಬೀರಿಯಲ್ಲಿ ಶುಭಾರಂಭಗೊಂಡಿದೆ. ಸ್ಟೈಲಿಂಗ್ ಕಲೆಕ್ಷನ್ ಮುಸ್ಲಿಯಾರ್ ಬಿಲ್ಡಿಂಗ್ 2ನೇ ಮಳಿಗೆ ಬೀರಿ. ರಂಗೋಲಿ ಕ್ಯಾಟರರ್ಸ್ ಅಂಬಿಕಾ ರೋಡ್. 20 ವರ್ಷಗಳಿಗೂ ಮಿಗಿಲಾದ ಕ್ಯಾಟರಿಂಗ್ ಸೇವೆಯ ಅನುಭವ, ಅತ್ಯುತ್ತಮ ಸ್ವಾದಿಷ್ಟ ರುಚಿ, ಹಿತಮಿತ ದರ, ಅನುಪಮ ಸೇವೆ. ನಿಮ್ಮ ಮನೆಯ ಶುಭ ಸಮಾರಂಭಗಳ ವಿಶೇಷ ಮೆರುಗಿಗೆ ರಂಗೋಲಿ ಕ್ಯಾಟರರ್ಸ್, ಮಾಲಕರು ಶ್ರೀ ಹರೀಶ್ ಕುಮಾರ್, ಅಂಬಿಕಾ ರೋಡ್, ತೊಕ್ಕೋಟು. ದೂರವಾಣಿ 246413 246240 246233. ಮೊಬೈಲ್ 9343565218. ಸುದ್ದಿಗೊಂಚಲಿಗೆ ಸ್ವಾಗತ. ರಾಷ್ಟ್ರೀಯ ಕಾಂಗ್ರೆಸ್ ಉಪಾಧ್ಯಕ್ಷರು ರಾಹುಲ್ ಗಾಂಧಿಯರನ್ನ
ಪುಟ್ಟು ಪರ್ವಾಚರಣೆದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಲೇಡಿಗೋಷನ್ ಆಸ್ಪತ್ರೆ ಹಣ್ಣು ಹಂಪಲ್ಲೇನು ಬುಧವಾರ ಕಾಂಡೆ ವಿತರಣೆ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಉಪಾಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿಯರನ ಪುಟ್ಟು ಪರ್ವಾಚರಣೆದ ಅಂಗವಾದ ದಕ್ಷಿಣ ಕನ್ನಡ ಜಿಲ್ಲೆಡೊರ್ಮೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬುಧವಾರ ಜಿಲ್ಲೆದ ಆಸ್ಪತ್ರೆ ವೃದ್ಧಾಶ್ರಮಗಳಿಗೆ ಹೋದು ಹಣ್ಣು ಹಂಪಲ್ಲೇನು ವಿತರಣೆ ಮಾಡ್ತಾರೆ. ಕುಡ್ಲ ಲೇಡಿಗೋಷನ್ ಆಸ್ಪತ್ರೆಗಳ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯ ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ ನೊಟ್ಟಿಗೆ ಹೋದು ಹಣ್ಣು ಹಂಪಲ್ಲೇನು ವಿತರಣೆ ಮಾಡ್ತಾರೆ. ದುಂಬದ ಚುನಾವಣೆಡು ಪ್ರಧಾನಿ ಅಭ್ಯರ್ಥಿಯಾದ ಯುವ ಕಾಂಗ್ರೆಸ್ದ ಬೆನ್ನೆಲುಬಾದ ಯುವಕರಿಗೆ ಸ್ಫೂರ್ತಿಯಾದ ಯುವಕರನ ಕೈಟ್ ಭಾರತ ದೇಶದ ಚುಕ್ಕಾಣಿನ ಕೊರ್ಪನ ಶ್ರೀ ರಾಹುಲ್ ಗಾಂಧಿರಿಗೆ ಪುಟ್ಟು ಪರ್ವದ ಶುಭಾಶಯ ತೆರಿಪಾಯಿನ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಮಿಥುನ್ ರೈ, ಪ್ರಮುಖರು ಶ್ರೀ ಪ್ರವೀಣ್ ಚಂದ್ರ ಆಳ್ವ ಲೇಡಿಗೋಷನ್ ಆಸ್ಪತ್ರೆಗೆ ಹೋದು ಹಣ್ಣು ಹಂಪಲು ವಿತರಣೆ ಮಾಡ್ನ ಮೂಲಕ ರಾಹುಲ್ ಗಾಂಧಿಯರನ ಪುಟ್ಟು ಪರ್ವನು ವಿಶೇಷವಾದ ಆಚರಿಸಾದ ಗೃಹ ಸಚಿವರ ತಂಕನೊಟ್ಟಿಗೆ ಬತ್ತದ ಪಾಲ್ಪಡಿತಿನ ವಿಶೇಷ ಪಂಡ ತೆರಿಪಾಯಿರು. ನಮ್ಮ ಮಾನ್ಯ ಕರ್ನಾಟಕ ಘನ ಸರ್ಕಾರದ ಗೃಹ ಸಚಿವರು ಬಂದು ನಮ್ಮ ಯುವ ಕಾಂಗ್ರೆಸ್ಸಿಗರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಇವತ್ತು ನಾವು ಎಲ್ಲ ಮಂಗಳೂರು ದಕ್ಷಿಣ ವಿಧಾನಸಭಾ ಯುವ ಕಾಂಗ್ರೆಸ್ ವತಿಯಿಂದ ನಾವು ರಾಹುಲ್ ಗಾಂಧೀಜಿ ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯವನ್ನು ಈ ರೀತಿ ವಿನೂತನವಾಗಿ ಒಂದು ಆಚರಿಸುವ ಮುಖಾಂತರ ನಮ್ಮ ಜಿಲ್ಲಾಧ್ಯಕ್ಷರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲು ನಮ್ಮ ಎಲ್ಲ ಯುವ ಕಾಂಗ್ರೆಸ್ಸಿಗರು ಒಟ್ಟುಗೂಡಿ ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ. ರಾಷ್ಟ್ರ ಕಂಡಂತ ಒಬ್ಬ ಧೀಮಂತ ನಾಯಕ, ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಯುವ ಕಾಂಗ್ರೆಸ್ ವತಿಯಿಂದ ನಾವು ಎಲ್ಲ ಆಸ್ಪತ್ರೆಗಳಿಗೆ ಹಾಗೂ ಇತರ ಸಂಘ ಸಂಸ್ಥೆಗಳಿಗೆ ವೃದ್ಧಾಶ್ರಮಕ್ಕೆ ಹೋಗಿ ನಾವು ಹಣ್ಣು ಹಂಪಲವನ್ನು ಹಂಚಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಿ ಯುವ ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ ಯುವಕರಿಗೆ ಸ್ಫೂರ್ತಿಯಾಗಿ ಯುವಕರ ಕೈಯಲ್ಲಿ ಚುಕ್ಕಾಣಿಯನ್ನು, ಭಾರತ ದೇಶದ ಚುಕ್ಕಾಣಿಯನ್ನು ಕೊಡುವಂತ ಒಬ್ಬ ಶಕ್ತಿದ್ದ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳು. ಕುಡ್ಲ ಶಾಸಕರು ಶ್ರೀ ಜೆಆರ್ ಲೋಬೋ, ಮನಪಾ ಸದಸ್ಯರು ನವೀನ್ ಡಿಸೋಜಾ, ಎಸಿ ವಿನಯರಾಜ್, ಪ್ರಮುಖರು ಶ್ರೀ ನಾಗೇಂದ್ರ ಬೊಕ್ಕ ಪಕ್ಷದ ಯುವ ಕಾರ್ಯಕರ್ತರು ಈ ಸಂದರ್ಭದೊಟ್ಟಿಗೆ ಇದ್ದರು. ಶ್ರೀಲಂಕಾದ ಕೊಲಂಬೋ ಕ್ಯಾಂಡಿ ಪೆರಡೇನಿಯಾ ಯೂನಿವರ್ಸಿಟಿ ನಡೆತಿನ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಜಪ್ಪಿನ ಮೊಗರು ಏನಪಯ್ಯ ಶಾಲೆದ ವಿದ್ಯಾರ್ಥಿ ನೇಸರ್ ಅಮೀನ್ ಬೆಳ್ಳಿ ಪದಕ ಬೊಕ್ಕ ಕಂಚಿದ ಪದಕವನ್ನು ಪಡೆದು ತನ್ನ ಪ್ರತಿಭೆಯನ್ನು ತೋಜಾದರು. ಸುದ್ದಿಗೋಷ್ಠಿ ಈ ವಿಷಯನ ತೆರಿಪಾಯಿನ ಜಪ್ಪಿನ ಮಗರು ದಿ ಎನಪಯ್ಯ ಶಾಲೆದ ಪ್ರಾಂಶುಪಾಲರು ಡಾಕ್ಟರ್ ಸಿ.ಕೆ. ಮಂಜುನಾಥ್, ಜಪಾನ್ ಕರಾಟೆ ಡೋ ತೆನ್ಸಿನ್ ಖಾನ್ ಶ್ರೀಲಂಕಾ ಬ್ರಾಂಚಿದ ವತಿರ್ದು ಕೊಲಂಬೋ ಕ್ಯಾಂಡಿ ಶ್ರೀಲಂಕಾದ ಪೆಡದೇನಿಯಾ ಯೂನಿವರ್ಸಿಟಿ ಜೂನ್ 9 ತಾರೀಕಿಗೆ ನಡೆತಿನ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ಎನಪಯ್ಯ ಶಾಲೆದ 3ನೇ ತರಗತಿದ ವಿದ್ಯಾರ್ಥಿ ನೇಸರ್ ಅಮೀನ್ 10 ವರ್ಷ ವಯೋಮಿತಿದ ಕುಮಿಟೆ ವಿಭಾಗಡ್ ಬೆಳ್ಳಿ ಪದಕ ಬೊಕ್ಕ ಕಟ ವಿಭಾಗಡ್ ಕಂಚಿದ ಪದಕ ಪಡೆತೆ ಪಂಡದು ಪ್ರಾಂಶುಪಾಲರು ಡಾಕ್ಟರ್ ಸಿ.ಕೆ. ಮಂಜುನಾಥ್ ತೆರಿಪಾಯರು. ಶ್ರೀಲಂಕಾ ಬ್ರಾಂಚ್ ಆಯೋಜಿಸಿದಂತ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ ಈ ವಿದ್ಯಾರ್ಥಿ 10 ವರ್ಷದವನು. 10 ವರ್ಷದ ವಯೋಮಿತಿ ಒಳಗಡೆ ಒಳಪಟ್ಟಿರ್ತಕ್ಕಂಥ ಕಾರ್ಯಕ್ರಮದೊಳಗೆ ಒಂದು ಭಾಗವಹಿಸಿ ಬೆಳ್ಳಿ ಪದಕ ಫೈಟಿಂಗ್ ಕಾಂಪಿಟೇಷನ್ ಅಲ್ಲಿ, ಅಂದ್ರೆ ಕುಮಿಟೆ ಅನ್ನುವಂಥ ಫೈಟಿಂಗ್ ಕಾಂಪಿಟೇಷನ್ ಅದು ಮತ್ತು ಕಟಾ ಆಕ್ಷನ್ ಅನ್ನುವಂಥದ್ರಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾನೆ. ಈ ಚಾಂಪಿಯನ್ಶಿಪ್ ನಲ್ಲಿ ಒಟ್ಟು 8 ರಾಷ್ಟ್ರಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 450 ವಿದ್ಯಾರ್ಥಿಗಳು ಒಟ್ಟಾಗಿ ಇದರಲ್ಲಿದ್ದರು. ಈ ನಮ್ಮ ಮಂಗಳೂರಿನ ಏಕೈಕ ವಿದ್ಯಾರ್ಥಿ, ಇನ್ನೊಂದು ಮೂಡುಬಿದ್ರೆಯಿಂದ ಒಂದು ಹುಡುಗಿ ಹೋಗಿದ್ದು. ಇವರಿಬ್ಬರು ಶ್ರೀಲಂಕಾದ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಅದರಲ್ಲೂ ತುಂಬಾ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಶಾಲೆಯ ವಿದ್ಯಾರ್ಥಿ ಇವನು ಬೆಳ್ಳಿ ಮತ್ತು ಕಂಚಿನ ಪದಕವನ್ನ ಈ ಕಾರ್ಯಕ್ರಮದಲ್ಲಿ ಪಡೆದುಕೊಂಡಿದ್ದಾನೆ. ಈ ಚಾಂಪಿಯನ್ಶಿಪ್ ಎನ್ಮ ರಾಷ್ಟ್ರಾಲಯದ ಸುಮಾರು 45 ವಿದ್ಯಾರ್ಥಿಗಳು ಪಾಲ್ಪಡೆದಿದ್ದರು. ಶೋರಿನ್ ರಿಯೋ ಕರಾಟೆದ ಮುಖ್ಯ ಶಿಕ್ಷಕರು ನದೀಂ, ತರಬೇತುದಾರರು ಸರ್ಫರಾಜ್ ಶ್ರೀಲಂಕಾಗೆ ಹೋದು ನೇಸರ್ಗ್ ಮಾರ್ಗದರ್ಶನ ಕೊಡ್ತಿರ್ಬಂಡದು ಡಾಕ್ಟರ್ ಸಿ.ಕೆ. ಮಂಜುನಾಥ್ ವಿವರ ಕೊರಿಯರು. ನೇಸರ್ನ ಅಪ್ಪ ಅಮ್ಮ ಶ್ರೀ ರವೀಂದ್ರ ಪೂಜಾರಿ, ಶ್ರೀಮತಿ ಮೈತ್ರಿ ಸುದ್ದಿಗೋಷ್ಠಿ ಒಟ್ಟಿಗೆ ಇತ್ತೇರು. ಹೋಮ್ ಸ್ಟೇ ದಾಳಿ ಪ್ರಕರಣ ಕೇಸ್ ದಾಖಲಾಯಿನ ಛಾಯಾಗ್ರಾಹಕ್ಕೆ ಶರಣ್ನ ಕೇಸನ್ನೆಲ್ಲ ವಾಪಸ್ ಪಡೆಯವನೋಡು ಪಡೆದು
ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ರಿಗೆ ಮನವಿ ಒಪ್ಪಿಯಾಯಿತು. ಪಡೀಲ್ ಹೋಮ್ ಸ್ಟೇ ದಾಳಿದ ವರದಿಗಾರಿಕೆಗೆ ಪೋದಿತ್ತಿನ ಪತ್ರಕರ್ತರು ಶ್ರೀ ನವೀನ್ ಸೂರಿಂಜೆ ಬೊಕ್ಕ ಶರಣ್ ನಮಿತ್ ಕೇಸ್ ಪಾಡ್ದು ಅಕ್ಲಿನ ಬಂಧಿಸಾದ ಜೈಲಿಗಳ ಪಾಡ್ದಿತ್ತರು. ಒಂತ ಸಮಯದ ದುಂಬು ನವೀನ್ ಸೂರಿಂಜೆಗೆ ಜಾಮೀನ್ ತಿಕ್ಕದಿತ್ತದ ಇತ್ತೆ ಶರಣ್ಗಳ ಜಾಮೀನ್ ತಿಕ್ಕತಂಡು. ಪತ್ರಕರ್ತರ ಮಿತ್ ಪಾಡ್ದಿನ ಕೇಸನ್ನು ವಾಪಸ್ ತೆತ್ತೊನೆರ ಪತ್ರಕರ್ತರ ಸಂಘರ್ದು ಇಂದೇರ್ದು ದುಂಬುಲ ಮನವಿ ಸಲ್ಲಿಸಾದಿತ್ತದ. ನವೀನ್ ಸೂರಿಂಜೆನ ಪ್ರಕರಣನು ಪಿರದೆತ್ತೊನೆರ ರಾಜ್ಯ ಸಚಿವ ಸಂಪುಟ ಸಭೆಟ್ ತೀರ್ಮಾನ ಆತಂಡು. ಇಂದಿನ ಅಭಿನಂದಿಸೈನ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ನನರಿ ಛಾಯಾಗ್ರಾಹಕೆ ಶರಣ್ನ ಕೇಸನ್ನ ವಾಪಸ್ ದೆತೊಂಡು ಪಂಡದು ಗೃಹ ಸಚಿವರು ಶ್ರೀ ಕೆಜೆ ಜಾರ್ಜ್ರಿಗೆ ಬುಧವಾರ ಕಾಂಡೆ ಮನವಿ ಒಪ್ಪಿಯಾಯಿರು. ನಲ್ಲ ಸುದ್ದಿಲೆಗೆ ತೋಂದು ಪ್ಲೇ ಹೊಸ ಕುರಾಲ್ ಸುದ್ದಿಗೊಂಚಲ್ ನಿಖಲವರದ ಸಮಸ್ಯೆ ಸುದ್ದಿಲೇನ್ ಎಂಕಲಪುರಕ್ಕೆ ಬರೆದಗಡಪಳ್ಳೆ ಸುದ್ದಿ ಪಕ್ಕ ಜಾಹೀರಾತು ಕೊರಿಯರ್ ಸಂಪರ್ಕಿಸಾಲೆ ಹೊಸ ಕುರಾಲ್ ಈಶ್ವರ್ ಕಾಂಪ್ಲೆಕ್ಸ್ ರಡ್ಡ ಮಳಿಗೆ ವರುಣ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಾಲ ತೊಕೊಟ್ಟು ದೂರವಾಣಿ 24 ಆಜಿ ಮುಜಿ 77 ಮೊಬೈಲ್ ವರ್ಮ ಮುಜಿ 41 ಆಜಿ ಮುಜಿ ಪುಜ್ಜ 4 ರಂಗೋಲಿ ಫ್ಲವರ್ ಡೆಕೋರೇಟರ್ಸ್ ಕಳೆದ 2 ದಶಕಗಳಿಂದ ಮಂಗಳೂರಿನಲ್ಲಿ ಮನೆ ಮಾತಾಗಿರುವ ಪ್ರತಿಷ್ಠಿತ ಮುಂಚೂಣಿ ಸಂಸ್ಥೆ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ತಾಜಾ ಹಾಗೂ ಕೃತಕ ಹೂಗಳ ಆಕರ್ಷಕ ವಿನ್ಯಾಸಗಳಿಂದ ನಿಮ್ಮ ಸಮಾರಂಭಗಳ ಸೊಬಗು ಹೆಚ್ಚಿಸುವ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ವಿಶ್ವಾಸ ಅರ್ಹತೆಗೊಂದು ಪರ್ಯಾಯ ಹೆಸರು ರಂಗೋಲಿ ಫ್ಲವರ್ ಡೆಕೋರೇಟರ್ಸ್. ನಿಮ್ಮ ಯೋಜನೆ ನಮ್ಮ ಪೂರೈಕೆ. ಸಂಪರ್ಕಿಸಿ ಭರತ್ ಎ ರಂಗೋಲಿ ಫ್ಲವರ್ ಡೆಕೋರೇಟರ್ಸ್, ಅಗ್ರಿಕಲ್ಚರ್ ರಿಸರ್ಚ್ ಬಳಿ, ಉಳ್ಳಾಲಬೈಲು, ತೊಕ್ಕೊಟ್ಟು. ಸ್ಮೈಲ್ ಮೆನ್ಸ್ ಬ್ಯೂಟಿ ಪಾರ್ಲರ್ ಮತ್ತು ಸ್ಮೈಲ್ ಲೇಡೀಸ್ ಬ್ಯೂಟಿ ಟಚ್, ಎಸ್ಕೆ ಟವರ್, ಮುಡಿಪು, ಕುರ್ನಾಡು. ಶಾಪ್ ನಂಬರ್ 4344, ಮೊದಲ ಅಂತಸ್ತು. ಪುರುಷರ ಸೌಂದರ್ಯ ವರ್ಧನೆಗಾಗಿ ಫೇಶಿಯಲ್, ಬ್ಲೀಚಿಂಗ್, ಹೇರ್ ಸ್ಟ್ರೇಟಿಂಗ್, ಹೇರ್ ಸ್ಪಾ, ಮೆಹಂದಿ, ಕಲರಿಂಗ್ ಇತ್ಯಾದಿ ಸೌಲಭ್ಯಗಳು. ವಧುವಿನ ಸಿಂಗಾರ, ಮೆಹಂದಿ, ಎಲ್ಲಾ ರೀತಿಯ ಅಲಂಕಾರಗಳಿಗೆ ಸಂಪರ್ಕಿಸಿ ಸ್ಮೈಲ್ ಮೆನ್ಸ್ ಬ್ಯೂಟಿ ಪಾರ್ಲರ್ ಮತ್ತು ಸ್ಮೈಲ್ ಲೇಡೀಸ್ ಬ್ಯೂಟಿ ಟಚ್, ಶ್ರೀ ಪೃಥ್ವಿ ಕುಮಾರ್, 9480540119. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ವ್ಯಾಪ್ತಿಡ್ ಮಂಜನಾಡಿ ಪರಿಸರಡ್ ರಡ್ಡು ಶಾಲೆಯಲ್ಲಿನ ಶೈಕ್ಷಣಿಕವಾದ ದತ್ತು ಪಡೆವನ್ನ ರೋಟರಿ ಕ್ಲಬ್ ಕುಡ್ಲಾ ಸೆಂಟ್ರಲ್ ಈ ವರ್ಷ 9 ಕೆರೆ ಶಾಲೆದ ಜೋಕ್ಲಿಗಳ ಉಚಿತ ಪುಸ್ತಕನ ಕರಿ ಸೋಮವಾರ ಮಧ್ಯಾಹ್ನ ವಿತರಣೆ ಮಾಡಿದರು. ರೋಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ ವತಿರ್ದು 9 ಕೆರೆ ಶಾಲೆಡ್ ಆಟನೆ ಮಲ್ತಿನ ಈ ಪುಸ್ತಕ ವಿತರಣಾ ಕಾರ್ಯಕ್ರಮಡ್ ಮಲ್ಲಬಿನೇರಾದ ಪಾಲ್ಪಡೆಯಿನ ರೋಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ದ ಮಾಜಿ ಅಧ್ಯಕ್ಷರು ಶ್ರೀ ಮಂಜುನಾಥ್ ಎಸ್ ರೇವಣ್ಕರ್, ವಿದ್ಯಾರ್ಥಿಗಳು, ಶಿಕ್ಷಕರು ದಾದ ಪನ್ಪೆರ ಅವೆನು ಗೇನಡ್ದಿ ಒಂದು ಪಾಲಿಸಾವೊಂದು ಪೋಂಡ ಬುದ್ಧಿವಂತರಾಪೇರು ಅಂಚೆನೆ ಶಾಲೆಗೆ 100% ಫಲಿತಾಂಶ ಕನವಡ ಪಂಡದ ಹಾರೈಸಿರು. ಶಿಕ್ಷಕರು ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ನಿಟ್ಟಾಗಿ ಪಾಲಿಸಬೇಕು ಮಕ್ಕಳೇ. ಯಾಕಂದ್ರೆ ಶಿಕ್ಷಕರು ಏನ್ ಹೇಳ್ತಾರೆ ಇವತ್ತು ಹೋಮ್ವರ್ಕ್ ಕರೆಕ್ಟ್ ಆಗಿ ಮಾಡಿ ಶಾಲೆಗೆ ಬರಬೇಕು. ಆವಾಗ ನೀವು ಬಹಳ ಬುದ್ಧಿವಂತರಾಗಬೇಕಾದರೆ ಶಿಕ್ಷಕರು ಅಂತ. ಅದಕ್ಕೆ ತಕ್ಕಂತೆ ಮಕ್ಕಳು ಎಷ್ಟು ನೀವು ಕಟ್ಟುನಿಟ್ಟಾಗಿ ಪರಿಪಾಲಿಸ್ತೀರಾ, ಏನು ಹೋಮ್ವರ್ಕ್ ಕೊಡ್ತಾರೆ, ಏನು ಪರಿಪಾಲಿಸ್ತಾರೆ, ಅದನ್ನ ಕಟ್ಟುನಿಟ್ಟಾಗಿ ನೀವು ಮಾಡ್ತೀರಲ್ಲ ಮಕ್ಕಳೇ. ಅಲ್ವಾ ಮುಂದಿನ ಸಲ ನಾನು ಬಂದಾಗ ಎಲ್ಲ ಮಕ್ಕಳು ನಾವು ಮಾಡಿದ್ದಾರೆ ಅಂತ ನಮ್ಮ ಟೀಚರ್ಸ್ ಎಲ್ಲ ಹೇಳಬೇಕು. ಆ ರೀತಿಯಾಗಿ ಪಠ್ಯಪುಸ್ತಕ ಮಾಡಿ ಇವೆಲ್ಲ 100% ರಿಸಲ್ಟ್ ಕೊಡಬೇಕು. ರೋಟರಿ ಕ್ಲಬ್ದ ನಿಯೋಜಿತ ಅಧ್ಯಕ್ಷರು ರೊಟೇರಿಯನ್ ರಾಜಗೋಪಾಲ್ ರೈ ಪಾತ್ರರಂತು ಸಮಾಜದ ಗಣ್ಯರಿನ ದಾನಿಲಿನ ಸಹಕಾರ ಪಡೆಯೊಂದು ಜೋಕ್ಲೆಗ್ ಪುಸ್ತಕ ಕೊರ್ಪನ ಬೇಲೆಯನ್ನು ರೋಟರಿ ಕ್ಲಬ್ ಮಲ್ತೊಂದುಂಡು ಪಂಡದು ರೋಟರಿ ಕ್ಲಬ್ದ ನಿಯೋಜಿತ ಅಧ್ಯಕ್ಷರು ರೊಟೇರಿಯನ್ ರಾಜಗೋಪಾಲ್ ರೈ ತಿಳಿಪಾಯಿರು. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಜನಸಾಮಾನ್ಯರು ಅಂದ್ರೆ ಒಂದು ಸಂಘ ಸಂಸ್ಥೆಗಳು ನಿಮಗೆ ಕೊಟ್ಟಿದ್ದಾರೆ. ಇದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ನೀವು ಆಲೋಚನೆ ಮಾಡಬೇಕು. ಮಕ್ಕಳು ಈ ಪುಸ್ತಕ ಸಿಕ್ಕಿದೆ, ಈ ಪುಸ್ತಕವನ್ನು ಹಿಡ್ಕೊಂಡು ಈ ಪುಸ್ತಕದ ಮುಖಾಂತರ ಯಾರು ನಿಮ್ಮ ಪ್ರಾಧ್ಯಾಪಕರು, ನಿಮ್ಮ ಅಧ್ಯಾಪಕರು ನಿಮಗೆ ಪಾಠ ಹೇಳ್ತಾರ ಅದನ್ನು ಒಳ್ಳೆ ರೀತಿಯಲ್ಲಿ ಬರೆದು ಉತ್ತಮವಾದ ಅಂಕವನ್ನು ಪಡೆಯಬೇಕು. ಆವಾಗ ಮಾತ್ರ ಯಾರು ನಿಮಗೆ ಈ ಸಹಾಯ ಮಾಡಿದಾರ ಅವರ ಋಣವನ್ನು ನೀವು ಸಲ್ಲಿಸಿದಾಗ ಒಳ್ಳೆ ರೀತಿಯ ಪಾಠವನ್ನು ಮಾಡಿಕೊಟ್ಟಂತ ಪ್ರಾಧ್ಯಾಪಕ ವೃಂದದವರನ್ನು ಸಹ ನಾವು ಗೌರವಿಸುವಂತೆ ವ್ಯವಸ್ಥೆ ಮಾಡಬೇಕು. ರೋಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ದ ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಅಡ್ಯಂತಾಯ, ಉದ್ಯಮಿ ಶ್ರೀ ಸುರೇಂದ್ರ ಶೇಖರ್, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಜಯಲಕ್ಷ್ಮಿ, ಉಪಾಧ್ಯಕ್ಷರು ಜರೀನಾ, ಹಿರಿಯ ಶಿಕ್ಷಕಿ ಶ್ರೀಮತಿ ಶೋಭನಾ, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀಮತಿ ಬಿ ರಜನಿ, ಶ್ರೀ ಇಬ್ರಾಹಿಂ ಅಶ್ರಫ್, ಇಬ್ರಾಹಿಂ, ವಸಂತಿ, ಅಬ್ದುಲ್ ರಜಾಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದು ಜೋಕ್ಲೆಗ್ ಪುಸ್ತಕನ ವಿತರಣೆ ಮಲ್ತಿರು.
ಶ್ರೀಮತಿ ಮೋಹಿನಿ ಸಭೆಸ್ದಾರ್ಕೆ ಮಲ್ತಿರು. ಹಿರಿಯ ಸದಸ್ಯರು ಶ್ರೀ ರಾಮಶೇಷ ಶೆಟ್ಟಿ ಪ್ರಸ್ತಾವನದ ಪಾತ್ರ ಪಂಡೇರು. ಶಿಕ್ಷಕರು ಶ್ರೀಮತಿ ಫೌಜಿಯಾ ಸೊಲ್ಮೆ ಸಂದಾಯರು. ಅತಿಥಿ ಉಪನ್ಯಾಸಕರಾದ ಸೇವೆ ಸಂದಾವೊಂದು ಪುನಕ್ಲೆಗ್ ಇತ್ತೆ ಅನ್ಯಾಯ ಆವೊಂದುಂಡು ಮೊಕ್ಲೆಗಳ ನ್ಯಾಯಯುತ ವೇತನ ಕೊರಡು ಪಡೆದು ಕನ್ನಡ ಸಾಹಿತ್ಯ ಪರಿಷತ್ತದ ಜಿಲ್ಲಾ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಒತ್ತಾಯಿಸಿದರು. ಕುಡ್ಲಡ್ ನಡತಿನ ಅತಿಥಿ ಉಪನ್ಯಾಸಕರಿನ ಸಮಸ್ಯೆ ಸಮಾಲೋಚನಾ ಸಭೆಟ್ ಪಾಲ್ಪಡೆದ ಪಾತೆರ್ನ ಕನ್ನಡ ಸಾಹಿತ್ಯ ಪರಿಷತ್ತದ ಜಿಲ್ಲಾಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಕಲ್ಕುರ ಅತಿಥಿ ಉಪನ್ಯಾಸಕರಾದ ಸೇವೆ ಸಂದಾವನಕ್ಲೆಗ್ ಕೇವಲ 9 ತಿಂಗಳು ಮಾತ್ರ ಬೇಲೆ ಉಪ್ಪುಂಡು. ಈ 9 ತಿಂಗಳ ಕೇವಲ 2 ತಿಂಗಳದ ವೇತನ ಪಾವತಿ ಆತನು ಸರ್ಕಾರ ಮುಕ್ಲೆಗ್ ಅನ್ಯಾಯ ಮಲ್ತೊಂದುಂಡು. ಮುಕ್ಲೆನ ಅನುಭವವನ್ನು ಪರಿಗಣಿಸದ ಅಕ್ಲೆನ ಸೇವೆಡು ದುಂಬರಿಸಾದ ನ್ಯಾಯಯುತ ವೇತನ ಕೊರಡು ಪಂಡದು ಒತ್ತಾಯಿಸಿದರು. ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರುಗಳ ಒಂದು ನಾಮಾಂಕಿತವಾಗಿ ಉಪನ್ಯಾಸಕ ವೃತ್ತಿಯನ್ನು ಕಳೆದ ಹಲವಾರು ವರ್ಷಗಳಿಂದ ಮಾಡುತ್ತಿರುವಂತಹ ಅಧ್ಯಾಪಕ ವೃಂದದವರ ಅಳಲು ಕಳೆದ ಒಂದು 5-10 ವರ್ಷಗಳಿಂದ ಸಾಮಾನ್ಯವಾಗಿ ಅದು ಬೆಳಕಿಗೆ ಚೆಲ್ಲುತ್ತಲೇ ಇತ್ತು. ಆದರೆ ಈ ಬಾರಿ ನಿನ್ನೆ ಮೊನ್ನೆಯಲ್ಲಿ ಅದು ಅಕಸ್ಮಾತ್ತಾಗಿ ಕಳೆದ 5-10 ವರ್ಷಗಳಿಂದಲೂ ಅರೆಕಾಲಿಕ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಎಲ್ಲ ಅಧ್ಯಾಪಕ ಬಂಧುಗಳಿಗೆ ನಮ್ಮ ಸರ್ಕಾರದ ಒಂದು ಆದೇಶದ ಪ್ರಕಾರ ಏಕಾಏಕಿ ಅವರು ಕೆಲಸವನ್ನು ಕಳೆದುಕೊಳ್ಳಬೇಕಾದಂಥ ಒಂದು ಸ್ಥಿತಿ ಮತ್ತು ಹೊಸ ಅತಿಥಿ ಉಪನ್ಯಾಸಕರುಗಳ ನೇಮಕಾತಿಯ ವ್ಯವಸ್ಥೆಯಲ್ಲಿ ಸರ್ಕಾರ ತಗೊಳ್ಳಿದಂತಹ ಧೋರಣೆ ಇವತ್ತಿನ ಶೇಕಡಾವಾರು ಅಂಕಗಳ ಪ್ರಕಾರದ ಒಂದು ಅಂಕಗಳ ರೀತಿ ನೆಲೆಯಲ್ಲಿ ಅವರುಗಳ ನೇಮಕಾತಿ ಮಾಡುವಂಥದ್ದು. ಹೊಸ ನೇಮಕಾತಿ ಆದಂತಹ ವ್ಯವಸ್ಥೆಯಿಂದ ಪ್ರಕಾರ ಮಾತ್ರ ಅವರು ನೇಮಕಾತಿ ಆಗಬೇಕು ಅಂತ ಬಂದಿದೆ. ಇದರ ಒಂದು ಈ ಗೊಂದಲ ಸರ್ಕಾರ ತಕ್ಷಣ ಅದನ್ನು ನಿವಾರಿಸಬೇಕು ಅಂತ ನಾನು ಶೈಕ್ಷಣಿಕ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೆ. ಒಂದು ಅಷ್ಟು ಪವಿತ್ರವಾದಂತಹ ಅಧ್ಯಾಪನ ವೃತ್ತಿ ಮಾಡುವವರಿಗೆ ವರ್ಷಾನುಗಟ್ಟಲೆ ಸಂಬಳವನ್ನು ಕೊಡದೇ ಇರುವಂತದ್ದು ಅಂತ ಹೇಳಿದ್ರೆ ಇದು ನಿಜಕ್ಕೂ ಇದು ಸರ್ಕಾರಕ್ಕೆ ಒಂದು ಸರ್ಕಾರದ ಗೌರವಕ್ಕೆ ಅಥವಾ ನಮ್ಮಂತ ನಾಗರಿಕರಿಗೆ ನಾವು ಶಿಕ್ಷಕರ ದಿನಾಚರಣೆ ಮಾಡ್ತೇವೆ, ಶಿಕ್ಷಕರನ್ನು ಪೂಜನೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ. ಇದು ನಮಗೆ ಒಂದು ರೀತಿಯಲ್ಲಿ ಗೌರವ ತರುವಂತ ವಿಚಾರ ಅಲ್ಲ. ತಕ್ಷಣ ಇದರ ಬಗ್ಗೆ ಶಿಕ್ಷಣ ಮಂತ್ರಿಗಳಿಗೆ ಬಹುಶಃ ಅರಿವಿಲ್ಲದೆ ಇರಬಹುದು. ಇದರ ಬಗ್ಗೆ ಅವರು ಮಧ್ಯಪ್ರವೇಶಿಸಿ ಈ ಸಮಸ್ಯೆಯನ್ನು ಶಾಶ್ವತವಾಗಿ ನಿವಾರಿಸಬೇಕು. ಕರಿ ಐನಾಜಿ ವರ್ಷಡ್ ಪ್ರಥಮ ದರ್ಜೆ ಕಾಲೇಜ್ ಅತಿಥಿ ಉಪನ್ಯಾಸಕರಾದ ಸೇವೆ ಸಂದ ಒಂದು ಪುನಃ ಉಪನ್ಯಾಸಕರನ ಸಂಬಳಡ್ ಇತ್ತ ಅರ್ಧದಾತ್ ಕಡಿತಗ ದುಂಬಾದ ಪುನಃ ಸರ್ಕಾರ ನನೊಂಜಿ ಮೇರ್ದು ಆಕ್ಲೈನ ಬೇಲೆಗ್ಲ ಸಂಚಕಾರಣ ಕನಬರೊಂದುಂಡು. ಅತಿಥಿ ಉಪನ್ಯಾಸಕರಿಗೆ ವಾರಗೆ 7 ಗಂಟೆ ತಲಕ 2 ಕಾಲೇಜ್ ಸೇವೆ ಸಂದಾಯರ ಅವಕಾಶ ಇತ್ತುಂಡು. ಇಂದಿನ ತಿದ್ದುಪಡಿ ಮಲ್ತದು ಒಂಜಿ ಕಾಲೇಜ್ ಮಾತ್ರ ಸೇವೆ ಸಂದಾಯರ ಅವಕಾಶ ಉಂಡು. 9 ತಿಂಗಳು ಸೇವೆ ಸಂದಾಯಿನಕ್ಲೆಗೆ ಈತನಿಂಗ 2 ತಿಂಗಳದ ವೇತನ ಮಾತ್ರ ಪಾವತಿ ಆತನು. ಈತ ಮಾತ್ರ ಸಮಸ್ಯೆ ನಡುಡು ಇತ್ತೆ ಸರ್ಕಾರ ಆನ್ಲೈನ್ ಮೂಲಕ ನೇರ ನೇಮಕಾತಿ ಮಲ್ಪರ ಬಿದ್ದಡುಂಡು. ಇಂದರ ದಾತ್ರೆ ಈತನೇಟ ಅತಿಥಿ ಉಪನ್ಯಾಸಕರಾದ ಸೇವೆ ಸಂದ ಒಂದಿತ್ತನಕ್ಲನ ಅನುಭವವನ್ನು ಕಡೆಗಣಿಸದ ಅಕ್ಲೆಗೆ ವಂಚನೆ ಮಲ್ತಿಲೆ ಕಾತನು ಅಂಚದ್ದು ಈ ಪದ್ಧತಿನ ಕೈಬಿಡೋಡು ಪಂಡದು ಅತಿಥಿ ಉಪನ್ಯಾಸಕರನ ಸಂಘದ ಕುಡ್ಲ ವಲಯ ಅಧ್ಯಕ್ಷರು ಶ್ರೀ ನಾಗರಾಜು ಒತ್ತಾಯಿಸಿದರು. ಅತಿಥಿ ಉಪನ್ಯಾಸಕರನ ಸಂಘದ ಪ್ರಮುಖರು ಸರ್ವಶ್ರೀ ಅರವಿಂದ ಶೆಣೈ, ಜಿಕೆ ಭಟ್ ಸೇರಾಜ, ವಿಜಯಲಕ್ಷ್ಮಿ ಶೆಟ್ಟಿ ಕಾರ್ಯಕ್ರಮದ ಮುತಾಲ್ಕಿಡಿದ್ದರು. ಕಲ್ಲಾಪು ಅಂಬತ್ತಡಿ ಮಮತಾಜ್ ಬೊಕ್ಕ 2 ಜೋಕುಲ ದುರಂತ ಮರಣ ಬುಧವಾರ ರಾತ್ರಿ ನಡೆದಿದೆ. ನೇತ್ರಾವತಿ ತುದೆ ನೀರಿಗೆ 2 ಜೋಕುಲೊಟ್ಟಿಗೆ ಲಾಗಿದ ಆತ್ಮಹತ್ಯೆ ಮಂತೊಂಡಿನ ಮಮತಾಜ್ರ ಮರಣ ರಾತ್ರಿ ಪತ್ತೆಯಾಡು. ಬುಧವಾರ ಮಧ್ಯಾಹ್ನ ನೇತ್ರಾವತಿ ತುದೆ ನೀರಿಗೆ ಲಾಗಿದ ಆತ್ಮಹತ್ಯೆ ಮಲ್ತೊಂಡಿನ ಮಮತಾಜ್ ಬೊಕ್ಕ 2 ಜೋಕ್ಲಿನ ಪೈಕಿಡ್ ಮಮತಾಜ್ ಬೊಕ್ಕ ಮಲ್ಲ ಮಗಳು ಫಾತಿಮಾ ಇಶಾನ್ರನ ಮರಣ ರಾತ್ರಿ 7 ಗಂಟೆದ ಪೂರ್ತುಗು ಉಳ್ಳಾಲ ಕೋಟೆಪುರ ಪರಿಸರ ಪತ್ತೆಯಾತಂಡು. ಆಂಡ ಎಲ್ಯ ಬಾಲೆ 4 ವರ್ಷದ ಖತೀಜಾ ನೈಫಾನ ಮರಣ ಗುರುವಾರ ಕಾಣೆಮುಟ್ಟಲ ಪತ್ತೆಯಾತಿಜಿ. ಕಾಸದ ವಿಷಯಡ್ ಎಡ್ಡೆ ಅನುಕೂಲಡಿ ಇತ್ತಿನ ಮಮತಾಜ್ರನ ಕಂಡನಿ ಮಹಮ್ಮದ್ ಸಾದಿಕ್ ವಿದೇಶಡ್ ಬೇಲಡುಲ್ಲಿರು. ಮೂಲತಃ ಕಲ್ಲಾಪು ಹಿದಾಯತ್ ನಗರದ ಮಹಮ್ಮದ್ ಕೆ ಬೊಕ್ಕ ಜೊಹರಾ ದಂಪತಿಲನ 5 ಜೋಕ್ಲೆಡ್ 2ನೇ ತಾರಾದಿತ್ತಿನ ಮಮತಾಜ್ರನು ಬಿಸಿ ರೋಡ್ದ ಪಲ್ಲರ ಮಜಲ್ದ ಸಾದಿಕ್ ಮಹಮ್ಮದ್ಗ್ ಮದ್ಮೆ ಮಲ್ತು ಕೊಡ್ದಿತ್ತಿರು. ಮಲ್ಲ ಮಗಲ್ ಫಾತಿಮಾ ಬಿಸಿ ರೋಡ್ದ ಬೆಸ್ಟ್ ಶಿಕ್ಷಣ ಸಂಸ್ಥೆಡ್ 2ನೇ ತರಗತಿಡ್ ಕಲ್ತೊಂದಿದ್ದು ಎಲ್ಯ ಬಾಲೆ ಖತೀಜಾ ನೈಫಾ ಯುಕೆಜಿಡ್ ಕಲ್ತೊಂದುಲಾಲು. ಶನಿವಾರ ಕಂಡನ್ ನಿಲ್ಲಡ್ ಲಡಾಯಿ ಮಲ್ತದು ಕಲ್ಲಾಪುಗು ಬತ್ತಿತ್ತಿನ ಮಮತಾಜ್ ಐತಾರ ಪೆರಪ ಕಂಡನ್ ನಿಲ್ಲಡ್ ಪೋದಿತ್ತಿರು. ಕಂಡನ್ ನಿಲ್ಲಡ್ ಮಾಮಿ ತಮ್ಮಲೆ ಬೊಕ್ಕ ಕಂಡನ್ಯನ 2 ಮೆಗ್ಗಿಯಲು ಇತ್ತದು. ಮೊಕ್ಲೆನ ಓವಾ ಕಾರಣಗ್ ಗಲಾಟೆ ಆದ ಮಮತಾಜ್ ಈ ನಿರ್ಧಾರಗ ಬತದು ಪಡ್ ಪನ್ಪಿ ಅಭಿಪ್ರಾಯಲು ಕೇಂದ್ರ ಬೈದಂಡು. ಆಂಡ ತನ್ನ ಸಾವುಗು ತಾನೇ ಕಾರಣ ಪಂಡದು ಮಮತಾಜ್ ಕಾಕಾಜಿ ಬರೆದಿದ್ದು
ಬುಧವಾರ ಖಂಡನೆ ಇಲ್ಲಾರ್ದು 2ರ ಪನಂದೆ ಕಲ್ಲಾಪಗು ಬತ್ತದು ನೇತ್ರಾವತಿ ರೈಲ್ವೆ ಸಂಘದಲ್ಪ ತನ್ನ ಜೋಕ್ಲಿನ ನೀರಿಗೂ ನೂಕುದು ಪಾರ್ದು ತಾನಲ ಲಾಗಿದು ಆತ್ಮಹತ್ಯೆ ಮಲ್ತೊಂದಿರು. ಬುಧವಾರ ರಾತ್ರಿ 7 ಗಂಟೆದ ಪೂರ್ತಿಗೂ ಮಲ್ಲ ಮಗಲ್ ಫಾತಿಮಾ ಇಶಾನ್ ಬೊಕ್ಕ ಮಮತಾಜ್ನ ಮೃತದೇಹ ಉಳ್ಳಾಲ ಕೋಟೆಪುರ ಪರಿಸರಡು ಪತ್ತೆಯಾತಂಡು. ಎಲ್ಯ ಬಾಲೆ ಖದೀಜಾನ ಮೃತದೇಹಕ್ಕೆ ಬೋಡಾದು ರಾತ್ರಿ 11 ಗಂಟೆ ಮುಟ್ಟ ನಾಡ್ನಲ ಮೃತದೇಹ ಗುರುವಾರ ಕಾಂಡೆ ಮುಟ್ಟ ಪತ್ತೆಯಾತಿಜಿ. ಉಳ್ಳಾಲ ಪೊಲೀಸರು ಕುಡ್ಲದ ಅಗ್ನಿಶಾಮಕ ದಳದ ತಂಡ ಬೊಕ್ಕ ಸ್ಥಳೀಯ ಈಜುಗಾರರ ತಂಡದಾಗಲು ಬುಧವಾರ ಬೈಯರ್ದೆ ಮೃತದೇಹದ ಪತ್ತೆ ಕಾರ್ಯಡು ತೊಡಗಾದಿತ್ತಿರು. ಉಳ್ಳಾಲ ಪೊಲೀಸರು ಪ್ರಕರಣ ದಾಖಲಿಸಾದರು. ನಲ್ಲ ಸುದ್ದಿಗೆ ತೋಂದು ಪ್ಲೇ ಹೊಸ ಕುರಲ್ ಸುದ್ದಿ ಗುಂಚಿಲ್. ಡೆಲ್ಮನ್ ಪಾರ್ಟಿ ಹಾಲ್ ಸಾರ್ವಜನಿಕ ಸಭೆ ಸಮಾರಂಭ, ನಿಶ್ಚಿತಾರ್ಥ, ಸೀಮಂತ, ಮಿತ್ರರೊಂದಿಗೆ ಸಂತೋಷಕೂಟ, ಇನ್ನಿತರ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಇದು ಕೋಟೆಕರ್ ಪರಿಸರದಲ್ಲಿ ಮಿತ ಬೆಲೆಯ ಆಕರ್ಷಕ ಒಳಾಂಗಣ ವಿನ್ಯಾಸದ ಸಭಾಂಗಣ ಡೆಲ್ಮನ್ ಪಾರ್ಟಿ ಹಾಲ್, ಐಶಾಲ್ ಕಾಂಪ್ಲೆಕ್ಸ್, ಕೋಟೆಕರ್ ಪೆಟ್ರೋಲ್ ಬಂಕ್ ಹತ್ತಿರ, ಕೋಟೆಕರ್. ಸುದ್ದಿಗೊಂಚಲಿಗೆ ಸ್ವಾಗತ. ದೂರದ ಶಿವಮೊಗ್ಗದ ಹಮ್ ಫ್ರೆಂಡ್ಸ್ ಬಳಗದ ಕುಲಬಕ ಪಿಲಾರು ಶಾಲಾಭಿವೃದ್ಧಿ ಸಮಿತಿದ ಮುತಾಲಿಕೆಡ್ ಪಿಲಾರು ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆದ ಜೋಕ್ಲೆಗ್ ಸಮಕುಂಟು ಬಕ ಪುಸ್ತಕಗಳನ್ನು ಶನಿವಾರ ಕಾಂಡೆ ವಿತರಣೆ ಮಾಡಿದರು. ಸೋಮೇಶ್ವರ ಗ್ರಾಮ ಪಿಲಾರ್ದ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ಸುಮಾರು 100 ಜೋಕ್ಲೆಗ್ ಸಮಕುಂಟು ಬೊಕ್ಕ ಪುಸ್ತಕಗಳನ್ನು ವಿತರಣೆ ಮಲ್ತಿರು. ಶಾಲಾಭಿವೃದ್ಧಿ ಬೊಕ್ಕ ಮೇಲುಸ್ತುವಾರಿ ಸಮಿತಿದ ಮುತಾಲಿಕೆಡ್ ಅಡನೆ ಮಲ್ತಿನ ಕಾರ್ಯಕ್ರಮಡ್ ಶಿವಮೊಗ್ಗ ಜವಾಹರ್ಲಾಲ್ ನ್ಯಾಷನಲ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಾಧ್ಯಾಪಕರು ಬೊಕ್ಕ ಸಿಬ್ಬಂದಿ ಬಳಗದಕ್ಲು ತಂಕ್ಲೆನ ಹಮ್ ಫ್ರೆಂಡ್ಸ್ ಬಳಗದ ವತಿರ್ದು ಶಾಲೆದ 100 ಜೋಕ್ಲೆಗೂ ಸಮಕುಂಟು ಬೊಕ್ಕ ಪುಸ್ತಕಗಳನ್ನು ವಿತರಣೆ ಮಲ್ತಿರು. ಹಮ್ ಫ್ರೆಂಡ್ಸ್ ತಂಡ ತಂಕ್ಲೆನ ಇಂಜಿನಿಯರಿಂಗ್ ಕಲಿಕೆದ ವಿದ್ಯಾರ್ಥಿ ಜೀವನಡೆ ಒಟ್ಟಿಗೆ ಕಲ್ಪನ ವಿದ್ಯಾರ್ಥಿಗಳು ಒಟ್ಟು ಸೇರೊಂದು ಶಾಲೆ ಕಲ್ಪನ ಜೋಕ್ಲೆಗ್ ಶಿಕ್ಷಣಗ್ ಸಹಾಯ ಕೊರಡು ಪನ್ಪಿನ ಉದ್ದೇಶಡು ಈ ತಂಡನ್ನು ಪುಟ್ಟುಪಾರ್ದು ಇತ್ತೆ ಪ್ರತಿ ವರ್ಷ ಬೇತೆ ಬೇತೆ ಕಡೆಟ್ ಬೇತೆ ಬೇತೆ ಶಾಲೆಗೆ ಹೋದು ಶಿಕ್ಷಣಗ್ ಸಹಾಯ ಕೊರಪನ ಬೇಲೆನು ಮಲ್ತೊಂದುಲ ಪಣದ ಹಮ್ ಫ್ರೆಂಡ್ಸ್ ಅಧ್ಯಕ್ಷರು ಶ್ರೀ ಪಳನಿ ತೆರಿಪಾಯರು. ನಾವು ಇಲ್ಲಿ ಹತ್ರ ಬಂದಾಗ ನಮ್ಮ ರೀತಿ ವಿದ್ಯೆಯನ್ನ ಇಂಪಾರ್ಟೆನ್ಸ್, ವಿದ್ಯೆಯ ಅವಶ್ಯಕತೆ ಏನಿದೆ ಅನ್ನೋದನ್ನ ನಾವು ಅರ್ಥಕೊಂಡಿದೀವಿ. ಸೊ ಅದಕ್ಕೋಸ್ಕರ ಮಕ್ಕಳು ಎಲ್ಲೇ ಓದ್ತಾ ಇದ್ರು ನಮಗೆ ನಮ್ಮ ಕೈಲಿ ಆಗಿದ್ದ ಸಹಾಯನ ನಾನು ಆ ಮಕ್ಕಳಿಗೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಹಮ್ ಫ್ರೆಂಡ್ಸ್ ಅನ್ನೋ ಒಂದು ಗ್ರೂಪ್ ಅನ್ನ ನಾವು ಕಟ್ಕೊಂಡಿದ್ದು. ಸೊ ಈ ಗ್ರೂಪ್ ಹೆಂಗಿತ್ತು ಅಂತಂದ್ರೆ ನಾವು ಆಕ್ಚುಲಿ ಓದ್ಬೇಕಾದ್ರೆ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ವಿ. ಸೊ ಎಲ್ಲರೂ ಓದ್ದಂಗೆ ನಾವು ಎಲ್ಲರೂ ಎಲ್ಲ ಕಡೆಯಿಂದ ಬಂದು ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಸೇರ್ಕೊಂಡು ನಾವು ಒಂದು ಗ್ರೂಪ್ ತರ ಮಾಡ್ಕೊಂಡು ನಾವು ಇಂಜಿನಿಯರಿಂಗ್ ಅನ್ನು ಮುಗಿಸಿದಾಗ ಅವಾಗ ನಮಗೆ ವಿದ್ಯಾಭ್ಯಾಸದ ಅವಶ್ಯಕತೆ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಾವು ಪ್ರತಿ ವರ್ಷನೂ ಯಾವುದೇ ಒಂದು ಸ್ಕೂಲಲ್ಲಿ ಹೋಗ್ಬಿಟ್ಟು ಯಾವುದೇ ಮಕ್ಕಳಿಗೆ ಯಾವ ರೀತಿಯಾದ ಒಂದು ಅವಶ್ಯಕತೆಗಳನ್ನ ಪೂರೈಸಕ್ಕಾಗತ್ತೆ ನಮ್ಮ ಕೈಲಾದಷ್ಟು. ನಾನೇನು ಜಾಸ್ತಿಯಾಗಿ ನಾವು ಮಾಡೋಕ್ಕಾಗತ್ತೆ, ನಮ್ಮ ಕೈಯಲ್ಲಿ ಆಗಿರೋದನ್ನೆಲ್ಲ ನಾವು ಮಾಡೋಕ್ಕಾಗತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನಾವು ಬಂದು ಕೇಳಿದಾಗ ನಾವಿಲ್ಲಿ ಮೇಡಮ್ ಯಾವುದೋ ಒಂದು ಅವಶ್ಯಕತೆಗಳನ್ನು ಹೇಳಿದ್ರು, ಹೌದು ನಮಗೆ ಅನಿಸ್ತು, ಹೌದು ನಾವು ನಮ್ಮ ಕೈಯಲ್ಲಿ ಮಾಡ್ಬೋದು ಅಂತೇಳಿ. ಶಾಲದ ಜೋಕ್ಲು ಬುದ್ಧಿವಂತರಾವಡು ಬತ್ತಂಡ ಏಪಲ ಗುರುತಿಸಾವಡು ಪಣದ ಹಮ್ ಫ್ರೆಂಡ್ಸ್ ಅಧ್ಯಕ್ಷರು ಶ್ರೀ ಪಳನಿ ಶಾಲಾ ಜೋಕ್ಲೆಗ್ ಚುರುಕುತನ ಮುಟ್ಟಿಸಾವನ ಗೊಬ್ಬನು ಗೊಬ್ಬಾದು ಕೂಸಿನ ಒದಗಾಯಿರು. ಪೀಲಾರ್ ಶಾಲೆಡ್ ಈ ಕಾರ್ಯಕ್ರಮ ಅಡನೆ ಮಲ್ಪೆರೆ ಕಾರಣರಾಯನ ಹಮ್ ಫ್ರೆಂಡ್ಸ್ ಬಳಗದ ಪೀಲಾರ್ದ ಶ್ರೀಮತಿ ಸುನಂದಾ ಟಿ ಶೆಟ್ಟಿ, ಅರನ ಮಗಲು ಹಮ್ ಫ್ರೆಂಡ್ಸ್ ಉಪಾಧ್ಯಕ್ಷರು ಶ್ರೀಮತಿ ದೀಪಾ, ಕಾರ್ಯದರ್ಶಿ ಶ್ರೀ ಅರುಣ್, ಸದಸ್ಯರು ಶ್ರೀ ಚಂದ್ರಕಾಂತ್, ಶ್ರೀಮತಿ ಗೀತಾ ಶಾಲಾ ಜೋಕ್ಲೆಗ್ ಸಮಕುಂಟು ಬೊಕ್ಕ ಬೂಕುಲೆನು ವಿತರಣೆ ಮಲ್ತಿರು. ಶಾಲಾಭಿವೃದ್ಧಿ ಸಮಿತಿದ ಮಾಜಿ ಅಧ್ಯಕ್ಷರು ಶ್ರೀ ಭಾಸ್ಕರ್ ಗಟ್ಟಿ ಬೊಕ್ಕ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ದೀಪಕ್ ಪಿಲಾರ್ ಒದಗಾದಕೋರ್ನ ಉಚಿತ ಬೂಕ್ಲೆನು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಶ್ರೀ ಪಿಸಿ ಇಮ್ತಿಯಾಜ್, ಸರ್ವಶ್ರೀ
ಶೇಖರ್, ಬಾಲಕೃಷ್ಣ, ಪುರಂದರ್, ಶ್ರೀಮತಿ ಮಮತಾ ಬೊಕ್ಕ ಶ್ರೀಮತಿ ಕಾಂಚನ ಶಾಲಾ ಜೋಗುಲಿಗೆ ವಿತರಣೆ ಮಲ್ತಿರು. ಶಾಲಾ ಪೋಷಕರ ಪರವಾದ ಪರಿಸರದ ಹಿರಿಯರು ಪುಸ್ತಕ ಬೊಕ್ಕ ಸಮಕುಂಟು ಒದಗಾಯಿನ ದಾನಿಲೆಗ್ ಸೊಲ್ಮೆ ಸಂದಾಯರು. ಲೇಸ್ತ ಗುರ್ಕಾರ್ಮೆ ವಹಿಸೊಂಡಿನ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಶ್ರೀ ಪಿಸಿ ಇಮ್ತಿಯಾಜ್ ಸಮಕುಂಟು ಬೊಕ್ಕ ಬೂಕ್ಲೆನ್ ಪಡೆ ಉಂಡಿನ ವಿದ್ಯಾರ್ಥಿಗಳು ಎಡ್ಡ ರೀತಿರು ವಿದ್ಯೆ ಕಲ್ಪಡು ಪಣದ ಹಾರೈಸಿದ ಸಮಕುಂಟು ಒದಗಾಯಿನ ಹಮ್ ಫ್ರೆಂಡ್ಸ್ ಬಳಗದಾಕ್ಲೆಗ್ ಬೊಕ್ಕ ಬೂಕ್ಲೆನ್ ಒದಗಾಯಿನ ದಾನಿಲೆಗ್ ಸೊಲ್ಮೆ ಸಂದಾಯರು. ಎಲ್ಲ ಗಣ್ಯರು ಬಂದು ಇಲ್ಲಿ ನಮಗೆ ಸುಮಾರು ಪುಸ್ತಕ ಹಾಗೂ ಸಮವಸ್ತ್ರವನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ. ಅದಕ್ಕಾಗಿ ಎಲ್ಲರನ್ನೂ ನಾನು ಧನ್ಯವಾದವನ್ನು ಹೇಳಿಕೊಟ್ಟೆ. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡರು. ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಭಾರತಿ ಸಭೆ ನಿಂತ್ಕೊಂಡು ಪ್ರಸ್ತಾವನೆದ ಪಾತ್ರ ಪಂಡರು. ಸಹ ಶಿಕ್ಷಕಿ ಶ್ರೀಮತಿ ಪ್ರೇಮಲತಾ ಸಭೆ ಸುಧಾರಿಕೆ ಮಲ್ತಿರು. ಪ್ರಿಯ ವೀಕ್ಷಕ ಬಾಂಧವರೇ, ಇಡೇಗು ಪುಸ್ತಕದಿಂದ ಇನ್ನಿತ ಸುದ್ದಿವಂಚಲು ಮುಗಿತಂದಲ್ಲ. ನನನಾತು ಸುದ್ದಿ ವಿಶೇಷದೊಟ್ಟಿಗೆ ದುಮ್ಮದ ಸುದ್ದಿವಂಚಲು ಭೇಟಿಯಾಕ ಸೊಮ್ಮೆಲು.